ಹಲೋ, ಇಲ್ಲಿ ಬಂದಿರುವ ಎಲ್ಲ ಬೇರೆ ಬೇರೆ ಊರುಗಳಿಂದ ಜಿಲ್ಲೆಗಳಿಂದ ಬಂದಿರುವ ಎಲ್ಲ ನನ್ನ ಆತ್ಮೀಯ ಕೇಬಲ್ ಆಪರೇಟರ್ಗಳಿಗೆ ನಮಸ್ಕಾರ. ಮತ್ತು ವೇದಿಕೆ ಮೇಲೆ ಇರುವ ಗಣ್ಯಾತಿ ನಮ್ಮ ಗೆಸ್ಟ್ಗಳಿಗೂ ನನ್ನ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ದಯಮಾಡಿ ಎಲ್ಲ ಎದ್ನೆತ್ಕೊಳ್ಳಿ. ತುಮಕೂರು ಜಿಲ್ಲೆ ಈ ಅಸೋಸಿಯೇಷನ್ ಮಾಡಿರುವಂಥ ಕ್ರಾಂತಿ ಬೇರೆ ಎಲ್ಲೂ ನಾನು ನೋಡಿಲ್ಲ. ಇದು ಜೋರ ಚಪ್ಪಲ ಕಟ್ಟಬೇಕು, ಜೋರ ಚಪ್ಪಲ ಕಟ್ಟಬೇಕು. ಅಲ್ಟಿಮೇಟು ಎಲ್ಲೋ ಕುಂಭಕರ್ಣ ನಿದ್ದೆಯಲ್ಲಿ ಆಪರೇಟರ್ ಮಲಗಿದ್ದಾರೆ ಅಂತ ನಾನೇ ಅನ್ಕೊಂಡ್ಬಿಟ್ಟಿದ್ದೆ. ಆ ಪರಿಸ್ಥಿತಿಯಲ್ಲಿ ಈ ಥರ ಒಂದು ಜೋಶ್ ತಂದಿರೋಂಥ ರಾಮಕೃಷ್ಣಪ್ಪ ಅವರು ಮತ್ತು ಇವರೆಲ್ಲ ಸೇರ್ಕೊಂಡು ಟೀಮ್ ವರ್ಕು ನಮ್ದು ಏನಿಲ್ಲ, ನಾವು ಜಸ್ಟ್ ಒಂದು ಸಪೋರ್ಟ್ ಮಾಡಿದ್ದೀವಿ ಅಷ್ಟೇ. ಅವ್ರ ಟೀಮ್ ವರ್ಕ್ ಮೇಲೆ ನನಗೆ ಭಾರಿ ಒಂದು ಇದು ಸಿಕ್ಕಿದೆ, ಒಂದು ಜೋಶು. ಇದೇ ಥರ ಯಾರೋ ಹೇಳಿದ್ರು ನಮ್ಮ ಸ್ನೇಹಿತರು 50 ವರ್ಷ ಆಗ್ಬಿಟ್ಟಿದೆ ನಮಗೆ ಅಂತ. ಈ ಒಂದು ಕೇಬಲ್ ಟಿ ವಿ ಯಾರ ಅಪ್ಪನ ಮನೆ ಆಸ್ತಿನೂ ನಾವು ಹೊಡ್ಕೊಂಡು ಬಂದಿಲ್ಲ. ಯಾವ ಸರ್ಕಾರಗಳು ನಮಗೆ ಸಪೋರ್ಟ್ ಮಾಡಿಲ್ಲ. ನಾವು ಸ್ವಯಂ ಆಗಿ VCR VCPನ ಹಿಡ್ಕೊಂಡು ನಾವುಗಳು ಸ್ವಯಂ ಬಿಸ್ನೆಸ್ ಮಾಡ್ಕೊಂಡು ಬಂದಿರೋಂಥದ್ದು. ಆದ್ದರಿಂದ ಈ ಸಂಸ್ಥೆ ಕಟ್ಟಿರೋಂಥದ್ದು ಎಷ್ಟೋ ಜನ ದುರ್ಘಟನೆಗಳಿಂದ ತೀರೋಗಿದ್ದಾರೆ, ಎಷ್ಟೋ ಜನ ಪ್ರಾಣಗಳು ಕಳ್ಕೊಂಡಿರೋಂಥದ್ದು, ಬೆವರು ಹನಿ ಸುರಿಸಿರೋಂಥದ್ದು ಕಣ್ಣಾರೆ ನೋಡಿದ್ದೀವಿ. ಕೊರೋನಾಗಳಲ್ಲೇ 48 ಜನ ಆಪರೇಟರ್ಗಳು ತೀರೋಗಿದ್ದಾರೆ. ಇಂಥ ಸಂಸ್ಥೆನ ನಾವು ಮರಿಬಹುದಾ ಹೇಳಿ? ಇಂಥ ಸಂಸ್ಥೆನ ನಾವು ಬಿಟ್ಕೊಡ್ಬಾರ್ದು. ಪ್ರಾಣ ಇರೋ ತನಕನೂ ಈ ಸಂಸ್ಥೆನ, ಈ ಕೇಬಲ್ ಟಿವಿ ತರ ಗಾಡ್ ಗಿಫ್ಟ್ ನಮಗೆ, ಗಾಡ್ ಗಿಫ್ಟ್ ಕೇಬಲ್ ಟಿವಿ ನಮಗೆ. ಈ ತರ ಒಂದು ಬಿಸ್ನೆಸ್ಸು ನನಗೆ ಗೊತ್ತಿದ್ದಂಗೆ ವಿಶ್ವದಲ್ಲಿ ಎಲ್ಲೂ ಇಲ್ಲ. ಇಂಥ ಬಿಸ್ನೆಸ್ ದೇವರು ನಮಗೆ ಕೊಟ್ಟಿದ್ದಾನಂತಂದ್ರೆ ನಾವು ಕಾಪಾಡ್ಕೊಳ್ಬೇಕಾ ಬೇಡವಾ? ದಯವಿಟ್ಟು ಇದೊಂದು ಮಾದರಿಯಾಗಿ ತಿಳ್ಕೊಳ್ಳಿ. ಒಂದು ಯಶಸ್ವಿಯಾಗಿ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ತುಮಕೂರವರು. ಇದೇ ಥರ ಮುಂದೆ ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ಮಂಜು ಸರ್ ಹೇಳ್ದಂಗೆ ಎಲ್ಲ ಜಿಲ್ಲೆಗಳಲ್ಲೂ ವಿಸ್ತರಣೆ ಮಾಡೋಣ. ವಿಸ್ತರಣೆ ಮಾಡಿ ಒಗ್ಗಟ್ಟಿನ ಪ್ರದರ್ಶನ ಮಾಡೋಣ. ಇಲ್ಲಿ ನಾನು ಆ MS ನಾನು ಈ MS ನಾನು ಅಂಥವನು ಇಂಥವನು ಬೇಡ. ಇಂಟ್ರೆಸ್ಟ್ ಅಂತ ಬಂದರೆ ನಾವೆಲ್ಲ ಒಂದು ಕಾಂಪಿಟೇಷನ್ ಇದ್ದೇ ಇರುತ್ತೆ. ಕಾಂಪಿಟೇಷನ್ ಇರಬೇಕು. ಅದು ಇಲ್ದಿರ ಆಪರೇಟರ್ಗಳು ಯಾರು ಇರೋಕ್ಕಾಗಲ್ಲ. MSಗಳು ಇರಬೇಕು, ಆಪರೇಟರ್ಗಳಲ್ಲಿ ಇರಬೇಕು. ಇಲ್ಲ ಅಂತ ನಾವು ವಾದ ಮಾಡೋಕ್ಕೆ ಹೋಗಲ್ಲ. ದಯವಿಟ್ಟು ಟೆಕ್ನಾಲಜಿನ ಹೆಲ್ಪ್ ಮಾಡಲಿಕ್ಕೂ ಅಷ್ಟೇ MS ಅವ್ರಿಗೆ ಸಪೋರ್ಟ್ ಕೊಡ್ತೀರಾ ಸಾಧ್ಯ ಇಲ್ಲ. ಅಪ್ಡೇಟ್ ಆಗ್ಬೇಕಂತಂದ್ರೆ ಆಪರೇಟರ್ ಹಾಕಿದ್ದೀವಿ. MS ಇನ್ನೂ ಹೆಚ್ಚಿನ ರೀತಿಗಳಲ್ಲಿ ಆ MS ಸಭೆಗಳನ್ನ ಮಾಡಿ ಎವ್ರಿ 6 ಮಂತ್ ಇಲ್ಲ 3 ಮಂತ್ಗೆ ಒಂದ್ಸಲ ಸಪ್ಲೈಗಳು ಮಾಡಿ ಟೆಕ್ನಾಲಜಿ ಬಗ್ಗೆ ಹೇಳಿ ಮುಂದೆ ಏನು ಫ್ಯೂಚರ್ಸ್ ತರಿಸ್ತೀರಾ, ಇಂಡಸ್ಟ್ರಿನ ಹೆಂಗೆ ಉಳಿಸ್ಕೊಳ್ಬೋದು ನಾವು ನೀವು ಅಂತ ದಯವಿಟ್ಟು ನೀವು ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ಆಪರೇಟರ್ ಏನು ಸಾಧ್ಯ ಇಲ್ಲ. ಯಾಕಂದ್ರೆ ಇಲ್ಲಿ ಆಪರೇಟರ್ ಬೇರೆ ಇಲ್ಲ, MSO ಬೇರೆ ಇಲ್ಲ. ಎಲ್ಲರೂ ಬಂದಿದ್ದೀರಿ, ಲೋಕಲ್ MSO ಬಂದಿದ್ದೀರಾ, ನ್ಯಾಷನಲ್ MSO ಬಂದಿದ್ದೀರಾ. ದಯವಿಟ್ಟು ಈ ಒಂದು ಬಿಸ್ನೆಸ್ನ ಬಿಟ್ಕೊಳ್ಳೋದು ಬೇಡ. ಅವ್ರು ಹೇಳ್ದಂಗೆ ದಿನೇ ಒಂಥರ ಏನು ಹೇಳೋದು, ಕರ್ನಾಟಕದಲ್ಲಿ ಬರೀ 34-35 ಲಕ್ಷ ಕನೆಕ್ಷನ್ ಇದೆ. ಪಕ್ಕದ ಕೇರಳನಲ್ಲಿ, ಪಕ್ಕದ ತಮಿಳುನಾಡಲ್ಲಿರುವಂಥ ಒಗ್ಗಟ್ಟು ನಮ್ಮಲ್ಲಿ ಇಲ್ಲ. ನಾವು ಪಡ್ಕೊತಾ ಇದ್ದೀವಿ. ದಯವಿಟ್ಟು ನಾವೆಲ್ಲ ಸೇರಿಕೊಂಡು ಒಂದು ಆಗಿ ಮಾಡೋಣ. ಮತ್ತು MSOಗಳು ಅಷ್ಟೇ. ನಾವು ಅಸೋಸಿಯೇಷನ್ ಯಾವುದೇ ತೀರ್ಮಾನ ತಗೊಂಡ್ರೂ MSOಗಳು ನಮ್ಮ ಮುಂದೆ ನಿಂತ್ಕೊಂಡ್ರೆ ಸರ್ಕಾರನ ನಾವು ಕ್ರಾಂತಿ ಮಾಡ್ಬೋದು. ಸರ್ಕಾರ ನಮ್ಮ ಮಾತು ಕೇಳುತ್ತೆ. ನಾವೆಲ್ಲೋ ಮಿನಿಸ್ಟರ್ಗಳ ಮನೆಗೆ ಹೋಗೋದಲ್ಲ, CM ಹತ್ರ ಹೋಗ್ಬೋದು. ಯಾಕಂದ್ರೆ ನಮ್ಮ ಇಂಡಸ್ಟ್ರಿಗೆ ಅಷ್ಟು ಪವರ್ ಇದೆ. ನಮ್ಮ ಗೌರೀಶ್ ಸರ್ ಹೇಳಿದ್ರು, ಸರ್ ನೀವು ಗೌರೀಶ್ ಅವ್ರು ಇದ್ದಾರೆ, ತೀರಾ ಅನುಕೂಲ ಸರ್ ನೀವು ನಮ್ಮ ಇಂಡಸ್ಟ್ರಿಗೆ, ನಮ್ಮ ಏಜ್ ಅವರು ನೀವು. ನಾವು TV9 ಫಸ್ಟ್ ಚಾನಲ್ TV9 ಅಂಥದ್ರಲ್ಲಿ ಬೆಸ್ಟ್, ಒನ್ ಆಫ್ ದ ಬೆಸ್ಟ್ ಆ್ಯಂಕರ್ ಗೌರಿ ಸರ್. ಎಲ್ಲರೂ ವೇದಿಕೆ ಮೇಲೆ ಕೂತಿರುವವರು ಎಲ್ಲರೂ ಲೀಡರ್ಸು, ಸೀನಿಯರ್ಸ್ಗಳು ಎಲ್ರಿಗೂ ಎಲ್ಲ ಥರ ಅನುಭವ ಆಗಿದೆ. ಈ ಒಗ್ಗಟ್ಟನ್ನ ಇನ್ನು ನಾನು ಮಾತಾಡೋದಿದೆ. ಊಟ ಮಾಡ್ಕೊಂಡ್ಬಿಟ್ಮೇಲೆ ನಾವೆಲ್ಲ ಸೇರಿ ಸಂವಾದ ಮಾಡೋಣ. ಕ್ವಶನ್ ಆನ್ಸರ್ಗಳಿರುತ್ತೆ. ಪಾಪ ದೂರದಿಂದ ಬಂದಿರ್ತೀರಾ, ನಿಮ್ಮಲ್ಲಿ ಸಮಸ್ಯೆಗಳಿರುತ್ತೆ, ಅದನ್ನ ಹೇಳಿ ಒಂದೊಂದಾಗಿ ಇತ್ಯರ್ಥ ಮಾಡೋಣ. ಆಮೇಲೆ ನೆಕ್ಸ್ಟು ಬೆಂಗಳೂರಲ್ಲಿ ಒಂದು ಬೃಹತ್ ರೀತಿಯಲ್ಲಿ ಒಂದು ಪ್ರತಿಭಟನೆ ಮಾಡೋಣ ಅಂತ ಇದ್ದಿದ್ವಿ. ಸಿದ್ದರಾಮಯ್ಯ ಸಾಹೇಬ್ರನ್ನ ಕರೆಸಿ ಒಂದು ಮಾಡೋಣ. ಅದು ರೂಪರೇಷೆಗಳನ್ನೆಲ್ಲ ತಗೊಳ್ಳೋಣ. ಈ KB ವಿಚಾರವಾಗಿ ಮಾಡಿಬಿಟ್ಟು ಒಂದು ದೊಡ್ಡ ರೀತಿಯಲ್ಲಿ ಮಾಡೋಣ. ನಾನು ಒಂದು ಮಾತು ಮುಗಿಸ್ತಾ ಇದ್ದೀನಿ, ಯಾಕಂದರೆ ಅದು ಅತಿ ಮಾತಾಡೋಕ್ಕೆ ಬರಲ್ಲ ನನಗೂ. ಮಾತು ಮುಗಿಸ್ತೇನೆ. ಏನಾದರೂ ತಪ್ಪಿದ್ರೆ ಕ್ಷಮಿಸಿ.
ಊಟದ ಸಮಯ ಆಗಿರೋದ್ರಿಂದ ರಾಜ್ಯಾಧ್ಯಕ್ಷರು ಹೆಚ್ಚು ಸಮಯ ತಗೊಳ್ಳಿಲ್ಲ. ನಾವಿನ್ನೂ ಭಾಳ ಮಾತಾಡ್ತಾರೆ, ಇನ್ನೂ ವಿಚಾರಧಾರೆಗಳನ್ನ ಹೇಳ್ತಾರೆ ಅಂತೆಲ್ಲ ನಿರೀಕ್ಷೆಲಿದ್ವಿ. ನಂತರ ಅವ್ರು ಮಾತಾಡೋಣ ಅಂತ ಇದ್ದಾರೆ. ಈಗ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂಥ ರಾಜ್ಯಾಧ್ಯಕ್ಷರಾದಂಥ ಪ್ಯಾಟ್ರಿಕ್ ರಾಜು ಅವರಿಗೆ ಈ ಸಮಾರಂಭದ ಪರವಾಗಿ, ಕೇಬಲ್ ಡೇ ಪರವಾಗಿ ಹಾಗೂ ತುಮಕೂರು ಜಿಲ್ಲಾ ಕೇಬಲ್ ಆಪರೇಟರ್ಸ್ ಮತ್ತು ಇಂಟರ್ನೆಟ್ ಪ್ರೊವೈಡರ್ಸ್ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾತ್ವೆ ಮುಖ್ಯಸ್ಥರಾದಂಥ ಇನ್ನೊಬ್ಬರು VR ಮಂಜುನಾಥ್ರವರು ಈ ಸಂದರ್ಭದಲ್ಲಿ ಎರಡು ಮಾತುಗಳನ್ನ ಆಡಬೇಕು ಅಂತ ಹೇಳಿ ಕೇಳ್ಕೊತಾರೆ. ಮಂಜು ಒಂದೇ ನಿಮಿಷ, ಒಂದು ಅಸೋಸಿಯೇಷನ್ ಒಂದು ಸನ್ಮಾನ ಮಾಡಿಬಿಡ್ತೀನಿ, ಆಮೇಲೆ ಮಾತಾಡ್ತೀನಿ. ಸ್ನೇಹವಾದವರು ರಾಜ್ಯದ ಅಧ್ಯಕ್ಷರಾದಂಥ ಪ್ಯಾಟ್ರಿಕ್ ರಾಜ್ ಅವರಿಗೆ